Hello guys, welcome to my YouTube channel. So this is my first vlog. ಸೊ ಫಸ್ಟ್ ವ್ಲಾಗಲ್ಲಿ ನಿಮಗೆ ಜಾಸ್ತಿ ಏನೂ ತೋರಿಸೋದು ಬೇಡ, ಒಂದು ಸ್ವಲ್ಪ ಆದರೂ ಬೋರ್ ಆಗ್ತಾಯಿತ್ತು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಿಮಗಾದ್ರೂ ಏನನ್ನ ತೋರಿಸೋಣ ಅಂತ ಅದ್ರ ಬೇಸ್ ಮೇಲೆ ನಿಮ್ಮ ಮನೇಲಿ ಜಿಯೋ ಹಾಕ್ಸಿರ್ತೀರಿ ಅಲ್ವಾ, ಜಿಯೋ ಗೇಮ್ಸ್ ಮತ್ತು ಜಿಯೋ ಟಿ ವಿ ಇರುತ್ತಲ್ವ, ಅದ್ರ ಬೇಸ್ ಮೇಲೆ ಇವಾಗ ಒಂದು ವ್ಲಾಗ್ ನಡೀತಿದೆ ಗೈಸ್. ಸೊ ಏನು ಜಿಯೋ ಗೇಮ್ಸ್ ಅಂದರೆ ಏನು ಅಂತ ಗೊತ್ತಾಗಬೇಕು ಅಂದರೆ ಫುಲ್ ಬ್ಲಾಗ್ನ ನೋಡಿ ಗೈಸ್. ಹಾಯ್ ತಿರ್ಗಾ. ಸೊ ಗೈಸ್ ಇವಾಗ ಈ ಥರಲೇ ನಾ ಹೆಂಗೆ ಸಂಭಾಳಿಸ್ಬೇಕು ಅಂದರೆ ಬಿಸ್ಕೆಟ್ ತಂದಿದ್ದೀನಿ ಅಂತ ಹೇಳಿದ್ನಲ್ಲ ಗೈಸ್. ಸೊ ಈ ಬಿಸ್ಕೆಟಿನ ನಾವು ಇವಾಗ ಕೇಕ್ ಮಾಡೋಣ ಗೈಸ್. ಸೊ ಕೇಕ್ ಮಾಡ್ತೀನಿ, ಅದನ್ನ ನೋಡಬೇಕು ಅಂದರೆ ಕೊನೆವರೆಗೂ ನೋಡಿ ಗೈಸ್. 3, 2, 1 ಮಾಡ್ತೀರಮ್ಮ. ಇವಾಗ ನಾವು ಕೇಕ್ ಮಾಡ್ತೀವಿ. ಸೊ ಕೇಕ್ ಮಾಡೋಕ್ಕೆ ಯಾವ್ಯಾವ ಬಿಸ್ಕೆಟ್ಸ್ ಇದೆ ನೋಡಿ ಗೈಸ್. ಇಲ್ಲಿ ಕ್ರ್ಯಾಕ್ ಜಾಕ್ 2 ಮತ್ತು ಹ್ಯಾಪಿ 2 ಗೈಸ್. ಸೊ ನಾನು ಮಿಕ್ಸಿ ಒಳಗಡೆ ಬಿಸ್ಕೆಟ್ಟು ಹಾಕ್ಕೊಂಡಿದ್ದೀನಿ. ಸೊ ಯಾವ್ಯಾವ ಬಿಸ್ಕೆಟು ಅಂತ ನೋಡಿರಬಹುದು. ಇವಾಗ ಮಿಕ್ಸಿನ ಝುರ್ರ್ ಅಂತ 2 ಸರಿ ಅನ್ಸೋಣ ಗೈಸ್. ಸೊ ನೋಡಿ ಸೌಂಡ್ ಹೆಂಗೆ ಬರುತ್ತೆ ನಮ್ಮ ಮಿಕ್ಸಿದು ಅಂತ ಗೈಸ್. ಸೊ ಗೈಸ್ ಈ ಥರ ಪುಡಿ ಪುಡಿ ಆಗಿರಬೇಕು. ಸೊ ಪುಡಿ ಪುಡಿ ಆದಮೇಲೆ ನೀವು ಏನು ಮಾಡ್ಕೊತೀರಾ ಅಂದರೆ ಹಾಲಿರುತ್ತಲ್ಲ, ಸೊ ಹಾಲು ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು, ಹಂಗಂತಲ್ಲ, ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಆಮೇಲೆ ನಿಮ್ಮ ಹತ್ರ ಚಾಕ್ಲೇಟ್ ಪೌಡರ್ ಇದ್ದರೆ ಚಾಕ್ಲೇಟ್ ಪೌಡರ್ ಹಾಕ್ಕೊಳ್ಳಿ, ಇಲ್ಲ ಶುಗರ್ ಆರ್ ತುಪ್ಪ ಇರುತ್ತಲ್ವ, ತುಪ್ಪ ಲಾಸ್ಟಲ್ಲಿ ಹಾಕಬೇಕು. ಸೊ ನಾನಿವಾಗ ಜಸ್ಟ್ ಪುಡಿ ಮಾಡ್ಕೊಂಡಿದ್ದೀನಿ, ಮತ್ತು ಹಾಲು ಹಾಕ್ಕೊಂಡು ಇನ್ನೊಂದು ಸತಿ ಮಾಡಬೇಕು ಗೈಸ್. ನೋಡಿ, ಸೊ ಪೌಡರ್ ಮತ್ತು ಹಾಲು ಹಾಕಿದ್ದೀನಿ. ಇದನ್ನು ಒಂದು ಸತಿ ಗುರ್ರು ಅಂತ ಅನಿಸಿದ್ರೆ ರೆಡಿ ಆಗುತ್ತೆ ಗೈಸ್. ಆವಾಗ ಬಿಸಿ ಮಾಡೋಣ. ಸೊ ಬಿಸಿ ಮಾಡೋಣ. ಸೊ ಗೈಸ್ ನೋಡಿ, ಇವಾಗ ಹಾಲಲ್ಲಿಲ್ಲ. ಸೊ ಇದನ್ನು ಇವಾಗ ಓಪನ್ ಮಾಡ್ಕೊಳೋ ಸಮಯ. ನೋಡಿ ಗೈಸ್ ಹೆಂಗಾಗಿದೆ. ಇದನ್ನು ಬಿಸಿ ಮಾಡಬೇಕು ಗೈಸ್. ಸೊ ಬಿಸಿ ಮಾಡೋಣ. ಸೊ ಆಮೇಲೆ ಹೆಂಗೆ ಬರುತ್ತೆ ನೋಡೋಣ ಗೈಸ್. ಸೊ ಒಂದು 15 ಮಿನಿಟ್ಸ್ ಇರಬೇಕು ಗೈಸ್. ಸೊ ನೋಡಿ ನಾನು ಬಾಕ್ಸಲ್ಲಿ ಫಸ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಬಾಕ್ಸಲ್ಲಾದರೂ ಹಾಕ್ಕೊಬೋದು, ಇನ್ನೊಂದು ಏನರಲ್ಲಿ ಹಾಕ್ಕೊಬೋದಮ್ಮ, ಬಾಕ್ಸಲ್ಲಾದರೂ ಹಾಕ್ಕೊಬೋದು, ಬೇರೆ ಅಲ್ಯೂಮಿನಿಯಮ್ದಲ್ಲಿ ಆದರೂ ಹಾಕ್ಕೊಬೋದಂತೆ ಗೈಸ್. ಅಲ್ಲ, ಓವನಲ್ಲಿ ಇಡ್ತಾರಲ್ಲ ಸಿಲ್ವರ್ ಪಾತ್ರೆ, ಅದರಲ್ಲಾದ್ರೂ ಇಟ್ಕೊಬೋದು. ಸೊ ಇದರಲ್ಲಿ ಇಟ್ಟರೆ ಚಿಕ್ಕದಾಗಿ ಚೆನ್ನಾಗಿರುತ್ತೆ ಅಂತ ನಾನು ಇದರಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಗೈಸ್. ಸೊ ಗೈಸ್ ನೋಡಿ ಗೈಸ್, ಈ ಥರ ಆಗಿದೆ. ಇದನ್ನು ಕುಕ್ಕರಲ್ಲಿ ಇಟ್ಕೊಳ್ಬೇಕು ಒಂದು 20 to 15 ಮಿನಿಟ್ಸ್ ಗೈಸ್. ನೋಡಿ ಕೇಕ್ ಮಾಡ್ತಾ ಇದ್ದೀರಿ, ಕೇಕ್ ನೋಡಿ ಅನ್ನು, ಕೇಕ್ ನೋಡಿ. ನೀವು ಮನೇಲಿ ಮಾಡ್ಕೊತೀನಿ ಅನ್ನು, ನಾವು ತಿಂತೀರಿ ಇವಾಗ, ನಿಮಗೆಲ್ಲ ಕೊಡಲ್ಲ. ನಾನು ಯಾರಮ್ಮ, ನಾನು ಯಾರು ಹೇಳು, ನನ್ನ ಹೆಸರೇನಮ್ಮ, ನನ್ನ ಹೆಸರೇನೋ, ನನ್ನ ಹೆಸರೇನು ಹೇಳು, ಏನು ನಿನ್ನ ಹೆಸರೇನು ಇರಿಟೇಷನ್ ಮಾಡಬೇಡ. ನಿನ್ನ ಹೆಸರೇನು ಹೇಳು, ನಿನ್ನ ಹೆಸರೇನು, ಪಾಪ ಹೆಸರೇನು ನೋಡಿ ಗೈಸ್, ಅವ್ನು ಕಾಪಿ ಮಾಡ್ತಾ ಇರೋದು. ನಿನ್ನ ಹೆಸರೇನು, ನಿನ್ನ ಹೆಸರೇನು, ನಾನು ಹೇಳಿದ್ ನಿನ್ನ ಹೆಸರು. ಗುದ್ದು ಬಿಡ್ತೀನಿ. ಬಾಯ್. ಕೇಕ್ ಮಾಡಿದಾದ್ಮೇಲೆ ಸಿಗ್ತೀನಿ.
ನೋಡಿ ಗೈಸ್ ಎಷ್ಟೊತ್ತಾಯ್ತು ಇಟ್ಟು ಇನ್ನು ಮಾಡ್ತಾನೆ ಇತ್ತು, ಇನ್ನು ಬಿಸಿ ಹಬ್ಬೆ ಬರ್ತಿದೆ. ಇನ್ನೂ ಒಂದು 30 ಮಿನಿಟ್ಸ್ ಏನೋ ಹೋಗಬೇಕು ಅನಿಸುತ್ತೆ. ಸೊ ಗೈಸ್ ನಾನು ಬೇಕಿಂಗ್ ಸೋಡಾ ಹಾಕಿಲ್ಲ. ನಾನು ಲಾಸ್ಟ್ ಟೈಮ್ ಒಂದು ಕೇಕ್ ಮಾಡಿದ್ದೆ ಗೈಸ್. ಆ ಕೇಕ್ ಏನಾಗಿತ್ತು ಗೊತ್ತಾ, ಒಂಥರ ಮೆಲ್ಟಾಗಿ ಹೋಗಿತ್ತು ಆ ಕೇಕು. ನೋಡಿ ಗೈಸ್ ಈ ಥರ ನಂಗೆ ಮಾತಾಡಕ್ಕೆ ಬರಲ್ಲ, ನಂಗೆ ಮಾತಾಡಕ್ಕೆ ಬಿಡಲ್ಲ ಇವನು. ಸುಮ್ಮನೆ ಇರೋ, ಏನೋ ಹೇಳ್ಬೇಕು, ಸುಮ್ಮನೆ ಇರೋ. ಅಲ್ಲ ಗೈಸ್ ಕೇಕ್ ಮಾಡಿದಾಗ ಇವನು ಬಂದಿದ್ದ, ಅದು ಚೆನ್ನಾಗಿದ್ದಿಲ್ಲ, ಅಷ್ಟೊಂದು ಚೆನ್ನಾಗಿದ್ದಿಲ್ಲ. ಸೊ ವಿತೌಟ್ ಬೇಕಿಂಗ್ ಸೋಡಾ ಇನ್ನೊಂದ್ಸತಿ ಟ್ರೈ ಮಾಡೋಣ, ನಿಮ್ಗೆಲ್ಲರಿಗೂ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ಐ ಹೋಪ್ ಫುಲ್ ಚೆನ್ನಾಗಿ ಬರುತ್ತೆ ಅಂತ. ಉಮ್ಮ ಕೊಡು, ಉಮ್ಮ ಕೊಡೆ, ಉಮ್ಮ ಕೊಡ್ತೀನಿ, ಉಮ್ಮ ಕೊಡೆ, ಇಲ್ಲಿ ಕೊಡು, ಇವ್ರು ಕೊಡು. ಲವ್ ಯು ಲವ್ ಯು ಲವ್ ಯು ಅನ್ನೋ, ಲವ್ ಯು ಅನ್ನೋ. ಸಾಂಗ್ ಹಾಡ್ತೀನಿ, ಇಲ್ಲ ಸಾಂಗ್ ಹಾಡು. ಲಾಸ್ಟು ಬೆಂಚಿನ ಹಾಡು ಹಾಡುತ್ತೀನಿ, ಹಾಡಬೇಕಾರಿ ಗೈಸ್. ಇವರು ಅಣ್ಣನ ಪಾರ್ಟಿಯ ಸಾಂಗ್ ಟ್ರೆಂಡ್ ಆಗೈತಲ್ಲ, ಅದು ಹಾಕಿದ್ರೆ ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿ. ಮತ್ತು ಇನ್ನೊಂದು ಲಾಸ್ಟ್ ಬೆಂಚಿನ, ಇವೆರಡು ಹಾಕಿದ್ರೆ ಮಾತ್ರ ಕುಣಿದು ಕುಪ್ಪಳಿಸ್ಬಿಡ್ತೀನಿ ಗೈಸ್. ಅದು ಒಂದು ಬ್ಲಾಗ್ ಮಾಡ್ತೀನಿ. ಸೊ ನಾಳೆ ಇಲ್ಲ ಒಟ್ಟಿನಲ್ಲಿ ಆ ಬ್ಲಾಗ್ ಮಾಡಿ ತೋರಿಸ್ತೀನಿ ಗೈಸ್. ಸೊ ಗೈಸ್ ನೋಡಿ, ಪಾತ್ರೆ ಯಾರು ತೊಗೊಬೋದು, ಇಲ್ಲ ಕುಕ್ಕರು ಅದು ತೊಗೊಬೋದು. ಕುಕ್ಕರಲ್ಲಿ ವಿಷಿಲ್ ಬರೋದು ಗೊತ್ತಾಗುತ್ತೆ. ಆದರೆ ನಾನು ಈ ಥರದ್ರಲ್ಲಿ ನೀರು ಹಾಕ್ಬೇಕು, ಒಳಗಡೆ ಬಾಕ್ಸ್ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಮತ್ತು ಇದು ಹ್ಯಾಂಡಲ್ ಇರುತ್ತಲ್ಲ ಅದನ್ನು ಹಾಕ್ಬಿಟ್ರೆ ರೆಡಿ ಆಗುತ್ತೆ ಗೈಸ್. ನೋಡೋಣ ಇನ್ನು 30 ಮಿನಿಟ್ಸ್ ಆದಮೇಲೆ. ಅಲ್ಲ ಗೈಸ್, ಇವ್ನು ಅವತಾರ ಮಾಡಿ ನೋಡಿ, ಇವ್ನು ಅವತಾರ. ಏನು ಮಾಡ್ತಾಯಿದ್ಯಾ ಇಲ್ಲಿ ನೀನು? ಏನು ಮಾಡ್ತಿದ್ದೀಯ ಚಿನಿಮ್ಮ? ನೀನು ಏನು ಮಾಡ್ತೀಯ ಇಲ್ಲಿ? ಬಾಯಿಲಿ ಅಲ್ಲಿ ಯಾರಿದ್ದಾರೆ ಅಂತ ಹೋಗ್ತಾ ಇದೆಯಾ? ಗೈಸ್ ಫೈನಲಿ ಇಷ್ಟೊತ್ತು ಕಾದಿತ್ತು, ಕೇಕ್ ರೆಡಿಯಾಗಿದೆ. ಇದನ್ನು ಓಪನ್ ಮಾಡೋ ಸಮಯ. ಓಪನ್ ಮಾಡೋಣ ಚಿನಿ. ಬಿಸಿ ಓನ್ ಬರ್ತಿದ್ಯಮ್ಮ, ಹೊಗೆ ಬರ್ತಿದ್ಯಂತೆ ಗೈಸ್. ನೋಡಿ ಅವನು ಎಲ್ಲ ಗಮನಿಸ್ತಾನೆ. ಹೊಗೆ ಬರ್ತಿದೆ. ಸೊ ಇದನ್ನು ಓಪನ್ ಮಾಡಬೇಕು. ಸೊ ಬಿಸಿ ಇದೆ, ಸ್ವಲ್ಪ ಹೊತ್ತು ಆರಲಿ, ಆಮೇಲೆ ಓಪನ್ ಮಾಡಿ ಕೇಕ್ ಹೆಂಗೆ ಆಗಿದೆ ಅದನ್ನು ಟೇಸ್ಟ್ ಹೆಂಗಿದೆ ಅಂತಲೂ ಹೇಳ್ತೀನಿ.